ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ. ನಂಬಿದವರ ಕೈ ಬಿಡೋದಿಲ್ಲ ನಮ್ಮ ರಾಯರು. ಈ ರಾಯರನ್ನು ನಾವು ಯಾರೆಲ್ಲ ನೆನಿತೀವೋ ಅವರ ಬಾಳಲ್ಲಿ ಬೆಳಕನ್ನು ತರ್ತಾರೆ. ಖಂಡಿತ ನಮ್ಮ ಕಷ್ಟಗಳಿಗೆ ಸ್ಪಂದಿಸ್ತಾರೆ ಈ ರಾಯರು ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮೇಷರಾಶಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಶೇರ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಥವಾ ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಆಲ್ರೆಡಿ ಹೊಸ ವರ್ಷ ಸ್ಟಾರ್ಟ್ ಆಗಿದೆ. ಇವತ್ತು 4ನೇ ತಾರೀಕು ಅನಿಸುತ್ತೆ ಆಲ್ರೆಡಿ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಎಲ್ಲರಿಗೂ. ಮತ್ತೊಮ್ಮೆ ಮೇಷರಾಶಿಯವರೆಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೇನೆ ಸ್ನೇಹಿತರೆ. ಮೇಷರಾಶಿಯವರಿಗೆ 2026ರಲ್ಲಿ ಅವರ ಕುಟುಂಬದ ಎಲ್ಲ ಸದಸ್ಯರಿಗೆ ಸಮೃದ್ಧಿ ಮತ್ತು ಉತ್ತಮ ಆರೋಗ್ಯ ಸಿಗಲಿ ಎಂದು ನಾವು ಬಯಸುತ್ತೇವೆ ಮತ್ತು ದೇವರು ನಿಮ್ಮ ಎಲ್ಲ ಪ್ರಯತ್ನಗಳಲ್ಲಿ ಯಶಸ್ಸನ್ನು ದಯಪಾಲಿಸಲಿ. ಜ್ಯೋತಿಷ್ಯದ ಪ್ರಕಾರ ಮೇಷರಾಶಿಯ ಪುರುಷರು ಮತ್ತು ಮಹಿಳೆಯರು 2026ರ ಫಲಿತಾಂಶಗಳು ಹೇಗಿವೆ ಎಂಬುದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ. ಅಲ್ಲದೆ ಕುಟುಂಬದ ಆರ್ಥಿಕ ಸ್ಥಿತಿ, ಆರೋಗ್ಯ, ಉದ್ಯೋಗಿಗಳು, ಉದ್ಯಮಿಗಳು, ರಾಜಕಾರಣಿಗಳು, ರಿಯಲ್ ಎಸ್ಟೇಟ್ ಕಾರ್ಮಿಕರು, ಕುಶಲಕರ್ಮಿಗಳು, ಸಣ್ಣ ವ್ಯಾಪಾರ ಮಾಲೀಕರು 2026ನೇ ವರ್ಷವು ಚಲನಚಿತ್ರ ಕಲಾವಿದರು, ರೈತರು, ವಿವಾಹಿತರು, ವಿದ್ಯಾರ್ಥಿಗಳು ಮತ್ತು ಪ್ರೇಮಿಗಳಿಗೆ ಹೇಗಿರುತ್ತದೆ ಎಂಬುದನ್ನು ಈಗ ತಿಳಿದುಕೊಳ್ಳೋಣ. ವಿಶೇಷವಾಗಿ ಮೇಷರಾಶಿಯ ಮಹಿಳೆಯರಿಗೆ 2026ರಲ್ಲಿ ನಿಮ್ಮ ಮಾತುಗಳು ದೇಶ ಮತ್ತು ವಿದೇಶಗಳಲ್ಲಿ ಮೌಲ್ಯಯುತ ಮತ್ತು ಗೌರವಿಸಲ್ಪಡುತ್ತದೆ. ಹಿಂದಿನ ಅನುಭವಗಳನ್ನು ಒಟ್ಟುಗೂಡಿಸಿ ಭವಿಷ್ಯಕ್ಕಾಗಿ ಬಲವಾದ ಅಡಿಪಾಯವನ್ನು ಹಾಕಲು ಇದು ಅದ್ಭುತ ಸಮಯ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಮೇಷರಾಶಿಯವರಿಗೆ ಈ ವರ್ಷ ಆಕಾಶದಲ್ಲಿ ರೂಪುಗೊಳ್ಳುವ ಗ್ರಹಗಳ ಸಮೂಹವು ನಿಮಗೆ 2 ವಿಭಿನ್ನ ಮತ್ತು ಬಹಳ ಮುಖ್ಯವಾದ ಪಾತ್ರಗಳನ್ನು ಏಕಕಾಲದಲ್ಲಿ ಪರಿಚಯಿಸಲಿದೆ. ಒಂದು, ನಿಮ್ಮನ್ನು ಕಠಿಣ ಶಿಸ್ತು ಮತ್ತು ತಾಳ್ಮೆಯಿಂದ ಪರೀಕ್ಷಿಸುವುದು ಮತ್ತು ನಿಮ್ಮೊಳಗಿನ ಕಲ್ಮಶಗಳನ್ನು ತೆಗೆದುಹಾಕುವುದು. ನಿಮ್ಮನ್ನು ಶುದ್ಧ ವಜ್ರವನ್ನಾಗಿ ರೂಪಿಸುವ ದೈವಿಕ ಗುರು. ಇನ್ನೊಬ್ಬರು, ಕಷ್ಟದ ಸಮಯದಲ್ಲಿ ತಾಯಿಯಂತೆ ನಿಮ್ಮನ್ನು ಅಪ್ಪಿಕೊಳ್ಳುವ ಮತ್ತು ನಿಮ್ಮ ಮನೆ ಮತ್ತು ಮನಸ್ಸನ್ನು ಸಂತೋಷದಿಂದ ತುಂಬುವ ದೈವಿಕ ರಕ್ಷಣಾತ್ಮಕ ಗುರಾಣಿ. ಈ ವರ್ಷದ ಪ್ರಮುಖ ಬದಲಾವಣೆಯು ನಿಮ್ಮ ರಾಶಿ ಚಕ್ರದ ಚಿಹ್ನೆಯಾಗಿರುತ್ತದೆ ಮತ್ತು ವ್ಯಾಸರ 12ನೇ ಮನೆಗೆ ಅಂದರೆ ಶನಿದೇವರ ಪ್ರವೇಶ ಇದು. ನಿಮ್ಮ ಜೀವನದಲ್ಲಿ ಶನಿಯ ಆಳ್ವಿಕೆಯು ಮೊದಲ ಹಂತದ ಆರಂಭವನ್ನು ಸೂಚಿಸುತ್ತದೆ. ಅಂದರೆ ಶನಿ ಸಾಡೆಸಾತಿ ಆರಂಭವಾಗಿದೆ. ಈ ಹೆಸರನ್ನು ಕೇಳಿದಾಗ ಅನೇಕ ಜನರು ಭಯ ಮತ್ತು ಆತಂಕವನ್ನು ಅನುಭವಿಸುತ್ತಾರೆ. ಆದರೆ ವಾಸ್ತವದಲ್ಲಿ ಇದು ಭಯಪಡುವ ಸಮಯವಲ್ಲ. ಇದು ನಿಮ್ಮನ್ನು ಸುಧಾರಿಸಿಕೊಳ್ಳುವ ಮತ್ತು ಜೀವನದಲ್ಲಿ ಯಾವುದು ಶಾಶ್ವತ ಮತ್ತು ಯಾವುದು ಅಶಾಶ್ವತ ಎಂಬುದರ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವ ಸಮಯವಿದು. ನಿಮಗೆ ಅರ್ಥವಾಗುವಂತೆ ಮಾಡುತ್ತದೆ. ಆದರೂ ಈ ವರ್ಷ ದೈವಿಕ ಗುರುವಾದ ಗುರು ನಿಮ್ಮೊಂದಿಗೆ ನಿಲ್ಲುತ್ತಾನೆ. ವರ್ಷದ ಮಧ್ಯದಲ್ಲಿ ಗುರುವು ತನ್ನ ಉನ್ನತ ರಾಶಿಯಾದ ಕರ್ಕಾಟಕ ರಾಶಿಯನ್ನು ಅಂದರೆ ನಿಮ್ಮ 4ನೇ ಮನೆಗೆ ಪ್ರವೇಶಿಸುತ್ತಾನೆ. ಇದು ನಿಮ್ಮ ಶುಭ ಸ್ಥಳವಾಗಿದೆ. ಇದು ಈ ವರ್ಷದ ದೊಡ್ಡ ಆಶೀರ್ವಾದವಾಗಿದೆ. ಅಲ್ಲದೆ ಪ್ರಯೋಜನಗಳ ಮನೆಯಲ್ಲಿ ಚಲಿಸುತ್ತಿರುವ ರಾಹು ನಿಮಗೆ ಅನಿರೀಕ್ಷಿತ ಆರ್ಥಿಕ ಲಾಭಗಳು, ಹೊಸ ಸ್ನೇಹಗಳು ಮತ್ತು ನಿಮ್ಮ ದೀರ್ಘಕಾಲದ ಆಸೆಗಳನ್ನು ಈಡೇರಿಸಲು ಅವಕಾಶಗಳನ್ನು ತೆರುತ್ತಾನೆ. ಮತ್ತೆ ರಾಹು ನಿಮ್ಮ ಮುಂದೆ ದೊಡ್ಡ ಲಾಭಗಳನ್ನು ಇಡುತ್ತಾನೆ. ಈ ಮುಂಬರುವ ವರ್ಷದಲ್ಲಿ ನಿಮ್ಮ ಗ್ರಹಸ್ಥಾನ ಹೇಗಿರುತ್ತದೆ, ಯಾವ ಕ್ಷೇತ್ರಗಳಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಮತ್ತು ಹೆಚ್ಚಿನ ಶುಭವನ್ನು ಸಾಧಿಸಲು ನೀವು ಯಾವ ಸಣ್ಣ ಪರಿಹಾರಗಳನ್ನು ಮಾಡುತ್ತೀರಿ, ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆಗಳಿರುವ ಈ ಸಂಪೂರ್ಣ ಅಂಶಗಳ ಬಗ್ಗೆ ಈಗ ವಿವರವಾಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ. ಆದ್ದರಿಂದ ಯಾವುದೇ ಅಂಶಗಳನ್ನು ಬಿಟ್ಟು ಬಿಡದೆ ಕೊನೆಯವರೆಗೂ ಎಚ್ಚರಿಕೆಯಿಂದ ಆಲಿಸಿ. ಆಗ ಮಾತ್ರ ನಾವು ನಿಮಗೆ ನೀಡುತ್ತಿರುವ ಫಲಿತಾಂಶಗಳು ನೀವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವಿರಿ. ಬನ್ನಿ, ಈಗ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಥವಾ ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ. ಎಲ್ಲ ರಾಶಿಚಕ್ರ ಚಿಹ್ನೆಗಳಲ್ಲಿ ನೀವು ಮೊದಲಿಗರು. ಇದು ಬೆಂಕಿಯ ಸಂಕೇತ. ಆದ್ದರಿಂದ ನಿಮ್ಮಲ್ಲಿ ಉತ್ಸಾಹ, ಪರಿಶ್ರಮ ಮತ್ತು ಧೈರ್ಯ ಯಾವಾಗಲೂ ಮುಂಚೂಣಿಯಲ್ಲಿರುತ್ತದೆ. ವೈಯಕ್ತಿಕವಾಗಿ ನೀವು ತುಂಬ ಒಳ್ಳೆಯವರು. ನೀವು ಯಾರಿಗೂ ಹಾನಿ ಮಾಡದಷ್ಟು ಶುದ್ಧ ಮನಸ್ಸನ್ನು ಹೊಂದಿದ್ದೀರಿ. ಯಾವುದೇ ಬೂಟಾಟಿಕೆ ಇಲ್ಲದೆ ಇರುವಂತೆಯೇ ಮಾತನಾಡುವುದು ನಿಮ್ಮ ಸ್ವಭಾವ.
ನಿಮ್ಮ ಜೀವನದಲ್ಲಿ ನೀವು ನೋಡದ ಯಾವುದೇ ಕಷ್ಟವಿಲ್ಲ, ನೀವು ಅನುಭವಿಸದ ಯಾವುದೇ ನೋವಿಲ್ಲ. ಬಾಲ್ಯದಿಂದಲೂ ನೀವು ಪ್ರತಿ ಹೆಜ್ಜೆಯಲ್ಲೂ ಸವಾಲನ್ನು ಮತ್ತು ಪ್ರತಿ ಗೆಲುವಿನಲ್ಲೂ ಅಡಚಣೆಯನ್ನು ಎದುರಿಸಿದ್ದೀರಿ. ನೀವು ಪ್ರತಿ ಸೋಲಿನಿಂದಲೂ ಪಾಠ ಕಲಿತಿದ್ದೀರಿ. ಪ್ರತಿ ಕಣ್ಣೀರು ನಿಮ್ಮನ್ನು ಬಲಪಡಿಸಿದೆ. ನಿಮ್ಮ ಜೀವನವು ಗುಲಾಬಿಗಳ ಹಾಸಿಗೆಯಲ್ಲ, ಆದರೆ ಮುಳ್ಳಿನ ಹಾದಿಯಲ್ಲಿ ನಡೆಯುವ ಅನುಭವ. ಆದ್ದರಿಂದ ನೀವು ಜನರ ಮೌಲ್ಯ ಮತ್ತು ಜೀವನದ ಮೌಲ್ಯವನ್ನು ಬಹಳ ಚೆನ್ನಾಗಿ ತಿಳಿದಿದ್ದೀರಿ. ನಿಮಗೆ ಕುಟುಂಬವೆಂದರೆ ಜೀವನ, ನಿಮ್ಮ ಸಂಗಾತಿ, ನಿಮ್ಮ ಮಕ್ಕಳು, ನಿಮ್ಮ ಪೋಷಕರು, ನಿಮ್ಮ ಒಡಹುಟ್ಟಿದವರು. ಇವರು ನಿಮ್ಮ ಜಗತ್ತು. ನೀವು ಅವರ ಸಂತೋಷಕ್ಕಾಗಿ ಕಠಿಣ ಪರಿಶ್ರಮ ಪಡಲು ಹಿಂಜರಿಯುವುದಿಲ್ಲ ಸ್ನೇಹಿತರೆ. ಅವರಿಗಾಗಿ ನಿಮ್ಮ ಸ್ವಂತ ಸಂತೋಷವನ್ನು ತ್ಯಾಗ ಮಾಡಲು ನೀವು ಸಿದ್ಧರಿದ್ದೀರಿ. ಅವರ ಮುಖದಲ್ಲಿ ನಗುವನ್ನು ನೋಡಲು ನೀವು ವಿಶ್ರಾಮವಿಲ್ಲದೆ ಕೆಲಸ ಮಾಡುತ್ತೀರಿ. ಅವರ ಭವಿಷ್ಯವನ್ನು ಬಂಗಾರ ಮಾಡಿಸುವ ಕನಸನ್ನು ಕಾಣುತ್ತೀರಿ. ಸಮಾಜದಲ್ಲಿಯೂ ನಿಮ್ಮ ಬಗ್ಗೆ ವಿಶೇಷ ಗುರುತು ಮತ್ತು ಗೌರವವನ್ನು ಹೊಂದಿರಬೇಕು ಎಂದು ಬಯಸುತ್ತೀರಿ. ನೀವು ನಿರಂತರವಾಗಿ ಎದ್ದು ಕಾಣಲು ಮತ್ತು ನಿಮಗಾಗಿ ಒಂದು ಒಳ್ಳೆಯ ಹೆಸರನ್ನು ಗಳಿಸಲು ಪ್ರಯತ್ನಿಸುತ್ತಿದ್ದೀರಿ. ನಿಮ್ಮ ಪ್ರಾಮಾಣಿಕತೆ ಮತ್ತು ಕಠಿಣ ಪರಿಶ್ರಮವು ನೀವು ಮಾಡುವ ಕೆಲಸದಲ್ಲಿ ಗೋಚರಿಸುತ್ತದೆ. ನಾಳೆಗಾಗಿ ಯಾವುದೇ ಕೆಲಸವನ್ನು ಮುಂದೂಡಲು ನೀವು ಇಷ್ಟಪಡುವುದಿಲ್ಲ. ಏನು ಯೋಚಿಸಲ್ಪಟ್ಟಿದೆ, ಸಮಯಕ್ಕೆ ಸರಿಯಾಗಿ ಕೆಲಸವನ್ನು ಪೂರ್ಣಗೊಳಿಸುವ ದೃಢ ಸಂಕಲ್ಪ ನಿಮ್ಮ ರಕ್ತದಲ್ಲಿದೆ. ಆದರೂ ನಿಮ್ಮಲ್ಲಿರುವ ಈ ಒಳ್ಳೆಯತನವು ಕೆಲವೊಮ್ಮೆ ನಿಮಗೆ ಶಾಪವಾಗುತ್ತದೆ. ಅನೇಕ ಜನರು ನಿಮ್ಮ ಉದಾರ ಸ್ವಭಾವ ಮತ್ತು ಸಹಾಯವನ್ನು ಸ್ವಲ್ಪ ಕೇವಲವಾಗಿ ತೆಗೆದುಕೊಳ್ಳುತ್ತಾರೆ. ನಿಮ್ಮಿಂದ ಸಹಾಯ ಪಡೆದವರು ಅಗತ್ಯವಿದ್ದಾಗ ನಿಮ್ಮನ್ನು ಬೇಡ್ ಪ್ಲಗ್ ಟ್ಯೂಬ್ ಮಾಡ್ತಾರೆ. ಅಂದರೆ ನಿಮ್ಮ ಸ್ವಂತ ರಕ್ತ ಸಂಬಂಧಿಗಳು ನಿಮ್ಮನ್ನು ಉಪಯೋಗಿಸಿ ತ್ಯಜಿಸಿದಾಗ ನಿಮ್ಮ ಜೀವನದಲ್ಲಿ ಇಂತಹ ಅನೇಕ ಅನುಭವಗಳು ನಡೆದಿರಬಹುದು. ಈ ಚಾಡಿ ಮತ್ತು ಮೋಸದ ಕೃತ್ಯಗಳು ನಿಮ್ಮನ್ನು ತೀವ್ರ ಒಂಟಿತನಕ್ಕೆ ತಳ್ಳುತ್ತದೆ. ಎಲ್ಲರನ್ನೂ ಲೆಕ್ಕಿಸದೆ ಒಂಟಿಯಾಗಿರುವ ಭಾವನೆ ನಿಮಗೆ ಯಾರೂ ಇಲ್ಲ ಎಂದು ಭಾವಿಸುವಂತೆ ಮಾಡುತ್ತದೆ. ಇದು ನಿಮ್ಮನ್ನು ಖಿನ್ನಗೊಳಿಸುತ್ತದೆ. ನಿಮ್ಮ ನೋವನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಕು ಎಂದು ತಿಳಿಯದೆ ನೀವು ಹಿಂತಿರುಗುತ್ತೀರಿ. ಬಾಲ್ಯದಿಂದಲೂ ನೀವು ಎದುರಿಸಿದ ಸವಾಲುಗಳು ಲೆಕ್ಕವಿಲ್ಲದಷ್ಟು. ಕಣ್ಣೀರು, ಕಷ್ಟಗಳು, ಅವಮಾನಗಳು ಮತ್ತು ಪಿತೂರಿಗಳು ನಿಮ್ಮ ಜೀವನದ ಭಾಗವಾಗಿದೆ. ಆದರೂ ನೀವು ಭಯದಿಂದ ಓಡಿ ಹೋಗಲಿಲ್ಲ. ನೀವು ಅವುಗಳನ್ನು ಧೈರ್ಯದಿಂದ ಎದುರಿಸಿ ಎದ್ದು ನಿಂತಿದ್ದೀರಿ. ಪ್ರತಿಯೊಂದು ಸಮಸ್ಯೆಯನ್ನು ಪರಿಹರಿಸುವ ನೈಸರ್ಗಿಕ ಕೌಶಲ್ಯ ನಿಮ್ಮಲ್ಲಿದೆ. ಯಾವುದೇ ಕಠಿಣ ಪರಿಸ್ಥಿತಿಯನ್ನು ನಿವಾರಿಸುವ ಸಾಮರ್ಥ್ಯ ನಿಮ್ಮಲ್ಲಿದೆ ಸ್ನೇಹಿತರೆ. ಕಷ್ಟಗಳು ಎದುರಾದಾಗ ನೀವು ನಿರುತ್ಸಾಹಗೊಳ್ಳುವುದಿಲ್ಲ ಮತ್ತು ಅವುಗಳ ಬೇರುಗಳನ್ನು ಕಂಡುಹಿಡಿಯಲು ಮತ್ತು ಪರಿಹಾರವನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತೀರಿ. ನಿಮ್ಮಲ್ಲಿರುವ ವಿಶೇಷಣಾತ್ಮಕ ಮನಸ್ಸು ಪ್ರಕೃತಿಯ ಸಮಸ್ಯೆಗಳನ್ನು ನಿವಾರಿಸುವ ಶಕ್ತಿಯು ನಿಮ್ಮನ್ನು ಯಾವಾಗಲೂ ಮುಂದೆ ಹೋಗುವಂತೆ ಮಾಡುತ್ತದೆ. ಕಳೆದ ವರ್ಷ 2025 ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬಿರುಗಾಳಿಯಂತೆ ಬಂದಿದೆ ಎಂದು ನನಗೆ ಗೊತ್ತು. ಆ ವರ್ಷ ನೀವು ಎದುರಿಸಿದ ಕಷ್ಟಗಳು ಇಷ್ಟೇ ಅಲ್ಲ, ಲೆಕ್ಕವಿಲ್ಲದಷ್ಟು. ಅವಮಾನಗಳು, ನೀವು ನಂಬಿದವರಿಂದ ಬಂದ ದ್ರೋಹಗಳು, ಸ್ನೇಹಿತರ ರೂಪದಲ್ಲಿರುವ ಶತ್ರುಗಳಿಂದ ಬಂದ ಬೆನ್ನಿನ ಹಗೆಗಳು ನಿಮ್ಮನ್ನು ತೀವ್ರವಾಗಿ ನೋಯಿಸಿದೆ. ಕುಟುಂಬ ಜೀವನದಲ್ಲಿ, ಮನೆಯಲ್ಲಿ ಅನೇಕ ಘರ್ಷಣೆಗಳು, ಅಶಾಂತಿ ಮತ್ತು ಭಿನ್ನಾಭಿಪ್ರಾಯಗಳು ನಿಮ್ಮನ್ನು ಮಾನಸಿಕವಾಗಿ ದುರ್ಬಲಗೊಳಿಸಿದೆ. ನೀವು ಅನುಭವಿಸಿದ ನೋವು, ನೀವು ಎದುರಿಸಿದ ಸವಾಲುಗಳು, ನೀವು ಅನುಭವಿಸಿದ ಅವಮಾನಗಳು ಪದಗಳಲ್ಲಿ ವರ್ಣನಾತೀತ. ಮನೆಯಲ್ಲಿ ಹಲವು ರಾತ್ರಿಗಳು ನೀವು ನಿಮ್ಮ ದಿಂಬನ್ನು ಕಣ್ಣೀರಿನಿಂದ ಒದ್ದೆ ಮಾಡಿರಬಹುದು. ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರದು ಎಂದು ತಿಳಿಯದೆ ನೀವು ಗೊಂದಲದಿದ್ದೀರಿ. ನಿಮಗೆ ಅತ್ಯಂತ ಹತ್ತಿರದವರು ಎಂದು ನೀವು ಭಾವಿಸಿದವರು ನಿಮ್ಮ ಬೆನ್ನು ಹಿಂದೆ ಗುಂಡಿ ತೋಡುವುದನ್ನು ನೋಡಿದಾಗ ನಿಮ್ಮ ಹೃದಯ ಮುರಿದು ಹೋಗುತ್ತದೆ. ನೀವು ಹಲವು ಬಾರಿ ಆ ಕೊಳಕು ತಂತ್ರಗಳಿಗೆ ಬಲಿಯಾಗಿರಬಹುದು. ಈಗ ನಾನು ಹೇಳಿದ ಅಂಶಗಳು ಸರಿ ಎಂದು ನೀವು ಭಾವಿಸಿದರೆ, ನೀವು 100% ಸರಿ ಎಂದು ಭಾವಿಸಿದರೆ ಅದು ಸರಿ ಎಂದು ಹೇಳಿ ಬರುವ ಮೂಲಕ ಕಮೆಂಟ್ ಮಾಡಿ. ಅಲ್ಲದೆ ನೀವು ತೆಗೆದುಕೊಂಡ ಪ್ರತಿ ಹೆಜ್ಜೆಯಲ್ಲೂ ಕೆಲವು ಅಡಚಣೆಗಳಿದ್ದವು. ನೀವು ಬರೆದ ಪ್ರತಿ ಯೋಜನೆಯಲ್ಲೂ ಕೆಲವು ವೈಫಲ್ಯಗಳು ನಿಮ್ಮನ್ನು ನೆರಳಿನಂತೆ ಕಾಡಿದವು. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಅಲುಗಾಡಿಸಿತ್ತು. ಅದು ತೀವ್ರವಾಗಿ ಹಾನಿಗೊಂಡಿರಬಹುದು. ನನ್ನ ಜೀವನವೇ ಇದೆಯೇ, ನನ್ನ ಜೀವನಕ್ಕೆ ಒಂದು ದಾರಿ ಇದೆ ಎಂದು ಯೋಚಿಸುತ್ತಾ ನೀವು ಹತಾಶೆಯಿಂದ ತುಂಬಿದ ಹಲವು ಕ್ಷಣಗಳಿದ್ದವು. ಆದರೆ ನೀವು ಒಂದು ವಿಷಯವನ್ನು ಎಂದಿಗೂ ಮರೆಯಬಾರದು. ಅಮಾವಾಸ್ಯೆ ಎಷ್ಟೇ ಕತ್ತಲೆ ತಂದರೂ ಹುಣ್ಣಿಮೆ ಅದರ ನಂತರ ಬರುತ್ತದೆ. ಪ್ರತಿ ಕಷ್ಟಕ್ಕೂ ಒಂದು ಅಂತ್ಯವಿದೆ. ಪ್ರತಿ ರಾತ್ರಿಗೂ ಒಂದು ಬೆಳಕು ಇದೆ. ನೀವು ಎದುರಿಸಿದ ಎಲ್ಲ ಕಷ್ಟಗಳು ಈಗ ಅಂತ್ಯಗೊಂಡಿದೆ. ಮುಂಬರುವ ಈಗ 2026ರ ಅವಧಿಯು ನಿಮ್ಮ ಜೀವನವನ್ನು ಹೊಸ ಬೆಳಕುಗಳಿಂದ ತುಂಬಲಿದೆ. ಹಿಂದಿನ ಅವಧಿಯು ದುಷ್ಟದಂತೆ, ಅದನ್ನು ಅಲ್ಲೇ ಬಿಟ್ಟು ಉಜ್ವಲ ಭವಿಷ್ಯಕ್ಕಾಗಿ ಆಶಿಸಿ ಹೆಜ್ಜೆ ಇಡುವ ಸಮಯ ಬಂದಿದೆ. ಗ್ರಹಗಳ
ಚಲನೆಗಳು ನಿಮ್ಮ ಪರವಾಗಿ ಬದಲಾಗುತ್ತಿವೆ. ಇಂದಿನಿಂದ ನಿಮ್ಮ ಜೀವನದಲ್ಲಿ ಪ್ರತಿದಿನವೂ ಒಂದು ಹೊಸ ಹಬ್ಬವಾಗಿರುತ್ತದೆ. ನಿಮ್ಮ ವೃತ್ತಿ ಜೀವನದಲ್ಲಿ ಅದ್ಭುತ ಬದಲಾವಣೆಗಳು ಸಂಭವಿಸಲಿದೆ. ಮೇಷರಾಶಿಯವರಿಗೆ 2026 ವರ್ಷ ಹೇಗಿರುತ್ತದೆ ಎಂದು ಈಗ ತಿಳಿದುಕೊಳ್ಳೋಣ. ಮೇಷರಾಶಿಯವರಿಗೆ ಈ ವರ್ಷ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಪರಿಚಯಿಸಲಿದೆ. ಅದು ನಿಮ್ಮ ಆಡಳಿತಗಾರ ಮಂಗಳನ ಶಕ್ತಿಯಿಂದ ಯಾವಾಗಲೂ ಉತ್ಸಾಹ ಮತ್ತು ಧೈರ್ಯದಿಂದ ಮುಂದುವರಿಯುತ್ತದೆ. ಅಲ್ಲದೆ ಕಳೆದ ಕೆಲವು ವರ್ಷಗಳಿಂದ ನೀವು ಎದುರಿಸಿದ ಏರಿಳಿತಗಳು ಅನಗತ್ಯವಾಗಿದ್ದವು ಮತ್ತು ಚಿಂತೆಗಳನ್ನು ತೆಗೆದುಹಾಕಿ ಹೊಸ ಶಾಂತಿ ಮತ್ತು ಅಭಿವೃದ್ಧಿಯನ್ನು ಸಾಧಿಸುವ ಸಮಯವಿದು. ವಿಶೇಷವಾಗಿ ಗುರು ಭಗವಾನರ ಕೃಪೆಯು ಈ ವರ್ಷ ನಿಮಗೆ ಗುರಾಣಿಯಾಗಿ ನಿಲ್ಲುತ್ತದೆ ಮತ್ತು ಅನೇಕ ಅಡಚಣೆಗಳಿಂದ ನಿಮ್ಮನ್ನು ರಕ್ಷಿಸುತ್ತದೆ. ಆದರೂ ಅದೇ ಸಮಯದಲ್ಲಿ ಅಲೀನ ದಿನದ ಶನಿಯ ಪ್ರಭಾವವು ಪ್ರಾರಂಭವಾಗುತ್ತಿದೆ. ಆದ್ದರಿಂದ ಈ ವರ್ಷ ಜೀವನವು ನಿಮಗೆ 2 ಮುಖ್ಯವಾದ ಪಾಠಗಳನ್ನು ಏಕಕಾಲದಲ್ಲಿ ಕಲಿಸಲಿದೆ. ಒಂದು, ಅವಕಾಶಗಳನ್ನು ಬಳಸಿಕೊಂಡು ಆಕಾಶಕ್ಕೆ ಹೇಗೆ ಏರುವುದು ಎಂಬುದು, ಮತ್ತು ಎರಡನೆಯದು, ನಿಮ್ಮನ್ನು ಆಂತರಿಕವಾಗಿ ಹೇಗೆ ಸುಧಾರಿಸಿಕೊಂಡು ತಾಳ್ಮೆ ಮತ್ತು ಶಿಸ್ತಿನಿಂದ ತೊಂದರೆಗಳನ್ನು ಹೇಗೆ ನಿವಾರಿಸುವುದು ಎಂಬುದು. ಈ ಎರಡನ್ನು ಹರೆಗತ್ತಿನಿಂದ ಮುಂದುವರಿಯುವವರಿಗೆ ಇದು ಅದ್ಭುತ ಮತ್ತು ಮರೆಯಲಾಗದ ವರ್ಷವಾಗಿರುತ್ತದೆ. ಮೇಷರಾಶಿಯ ಸ್ಥಾನಿಕರಿಗೆ 2026 ವರ್ಷವು ಕುಟುಂಬ ಜೀವನದಲ್ಲಿ ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ, ಆದರೂ ಹೆಚ್ಚಿನ ಸಂತೋಷ ಕ್ಷಣಗಳೇ ಇರುತ್ತದೆ. ವರ್ಷದ ಮೊದಲಾರ್ಧದಲ್ಲಿ, ವಿಶೇಷವಾಗಿ ಆರಂಭದ ತಿಂಗಳುಗಳಲ್ಲಿ, ನಿಮ್ಮ ಸಂಭಾಷಣಾ ಕೌಶಲ್ಯವು ಕುಟುಂಬ ಸದಸ್ಯರೊಂದಿಗೆ ಸಂಬಂಧವನ್ನು ಸುಧಾರಿಸುತ್ತದೆ. ಹೊರಹುಟ್ಟಿದವರೊಂದಿಗಿನ ಹಳೆಯ ಘರ್ಷಣೆಗಳು ಬಗೆಹರಿಯುತ್ತವೆ ಮತ್ತು ನೀವು ಅವರಿಂದ ಉತ್ತಮ ಬೆಂಬಲವನ್ನು ಪಡೆಯುತ್ತೀರಿ. ಸಂಬಂಧಿಗಳು ಮನೆಗಳಲ್ಲಿ ಶುಭ ಸಮಾರಂಭಗಳಿಗೆ ಹಾಜರಾಗುವಂತಹ ಸಣ್ಣ ಪ್ರವಾಸಗಳು ಮಾನಸಿಕ ಸಂತೋಷವನ್ನು ತರುತ್ತದೆ. ಆದರೂ ನಿಮ್ಮಲ್ಲಿ ಸ್ವಲ್ಪ ಅಶಾಂತಿಯು ತಿಳಿಯದ ಚಿಂತೆಗಳು ಇರಬಹುದು. ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಕೋಪಗೊಳ್ಳಬೇಡಿ ಅಥವಾ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ನಿಮ್ಮ ಮಾತುಗಳು ಕುಟುಂಬದಲ್ಲಿ ತಪ್ಪು ತಿಳುವಳಿಕೆಯನ್ನು ಮಾಡದಂತೆ ನೋಡಿಕೊಳ್ಳುವುದು ನಿಮ್ಮ ಜವಾಬ್ದಾರಿ. ವರ್ಷದ ದ್ವಿತೀಯಾರ್ಧದಲ್ಲಿ ಆರಂಭದಿಂದ ನಿಮ್ಮ ಕುಟುಂಬ ಜೀವನದಲ್ಲಿ ಸುವರ್ಣಯುಗ ಪ್ರಾರಂಭವಾಗಲಿದೆ ಎಂದು ಹೇಳಬಹುದು. ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಒಂದು ರೀತಿಯ ದೈವಿಕ ಶಾಂತಿ ಮತ್ತು ಸಂತೋಷ ಹರಡುತ್ತದೆ. ನಿಮ್ಮ ತಾಯಿಯೊಂದಿಗಿನ ನಿಮ್ಮ ಸಂಬಂಧವು ಗಹನವಾಗಿ ಸುಧಾರಿಸುತ್ತದೆ. ಅವರ ಆರೋಗ್ಯ ಸುಧಾರಿಸುತ್ತದೆ. ಅವರ ಆಶೀರ್ವಾದವು ನಿಮ್ಮ ರಕ್ಷಣೆಯಾಗಿರುತ್ತದೆ. ನೀವು ಬಹಳ ದಿನಗಳಿಂದ ಮನೆ ಖರೀದಿಸಲು ಅಥವಾ ನಿಮ್ಮ ಅಸ್ತಿತ್ವದಲ್ಲಿರುವ ಮನೆಯನ್ನು ನವೀಕರಿಸಲು ಬಯಸುತ್ತೀರಿ. ಅವರಿಗೆ ಹೊಸ ಖರೀದಿ ಅಥವಾ ಹೊಸ ವಾಹನ ಖರೀದಿಯನ್ನು ಎದುರು ನೋಡುತ್ತಿರುವವರಿಗೆ ಇದು ಅತ್ಯಂತ ಅನುಕೂಲಕರವಾದ ಸಮಯ. ಮನೆಯಲ್ಲಿ ಶುಭ ಪೂಜೆಗಳು ಮತ್ತು ಆಚರಣೆಗಳು ಬಲವಾದ ಸೂಚನೆಗಳಿವೆ. ಎಲ್ಲ ಕುಟುಂಬ ಸದಸ್ಯರ ಸಾಮರಸ್ಯ ಮತ್ತು ಪರಸ್ಪರ ತಿಳುವಳಿಕೆಯು ಮಾನಸಿಕ ಶಾಂತಿಯನ್ನು ನೀಡುತ್ತದೆ. ಆದರೂ ಅದೇ ಸಮಯದಲ್ಲಿ ಸ್ವಲ್ಪ ಸಮಯದವರೆಗೆ ಮನೆಗಳಲ್ಲಿ ಸಣ್ಣ ಜಗಳಗಳು, ಆಸ್ತಿ ಸಂಬಂಧಿತ ಸಮಸ್ಯೆಗಳು ಅಥವಾ ಅನಗತ್ಯ ವಾದಗಳು ಉದ್ಭವಿಸಬಹುದು. ನಿಮ್ಮ ಆಡಳಿತಗಾರ ದುರ್ಬಲನಾದಾಗ ತಾಳ್ಮೆ ಕಳೆದುಕೊಳ್ಳಬೇಡಿ ಸ್ನೇಹಿತರೆ. ಎಷ್ಟೇ ಸಮಸ್ಯೆ ದೊಡ್ಡದಾದರೂ ಗುರುವಿನ ಕೃಪೆಯಿಂದ ಅಂತಿಮವಾಗಿ ಅದು ನಿಮ್ಮ ಪರವಾಗಿ ಪರಿಹರಿಸಲ್ಪಡುತ್ತದೆ. ಆರ್ಥಿಕವಾಗಿ 2026 ವರ್ಷ ಮೇಷರಾಶಿಯವರು ಎಚ್ಚರಿಕೆ ಪ್ರಗತಿಯನ್ನು ಪ್ರತಿನಿಧಿಸುತ್ತದೆ. ವರ್ಷ ಪೂರ್ತಿ ನಿಮಗೆ ಆರ್ಥಿಕ ಲಾಭ ತರುವ ಅದ್ಭುತ ಯೋಗಗಳಿವೆ. ನೀವು ಅನಿರೀಕ್ಷಿತ ಆರ್ಥಿಕ ಲಾಭವನ್ನು ಪಡೆಯುತ್ತೀರಿ. ವಿಶೇಷವಾಗಿ ನಿಮ್ಮ ಸ್ನೇಹಿತರು ಮತ್ತು ಹಿರಿಯರಿಂದ ಸಾಮಾಜಿಕ ಜಾಲತಾಣಗಳ ಮೂಲಕ ಬಹಳ ದಿನಗಳಿಂದ ಬಾಕಿ ಉಳಿದ ಮನೆಯನ್ನು ನೀವು ಪಡೆಯುತ್ತೀರಿ. ನಿಮ್ಮ ಆಸೆಗಳು ಮತ್ತು ಆಕಾಂಕ್ಷೆಗಳು ಈಡೇರಿಸಲು ಅಗತ್ಯವಾದ ಆರ್ಥಿಕ ಸಂಪನ್ಮೂಲಗಳನ್ನು ನೀವು ಪಡೆಯುತ್ತೀರಿ. ವ್ಯಾಪಾರದಲ್ಲಿ ಹೊಸ ಹೂಡಿಕೆಗಳನ್ನು ಮಾಡಲು ಮತ್ತು ಲಾಭ ಪಡೆಯಲು ತಿಂಗಳ ಮೊದಲ ಅರ್ಧವು ತುಂಬ ಒಳ್ಳೆಯದು. ಆದರೂ ಈ ವರ್ಷ ನಿಮ್ಮ ವೆಚ್ಚಗಳು ಅದೇ ಮಟ್ಟದಲ್ಲಿ ಹೆಚ್ಚಾಗುತ್ತವೆ. ಈ ದಿನ ಶನಿಯ ಪ್ರಭಾವದಿಂದ ಅನಗತ್ಯ ವೆಚ್ಚಗಳು ಮತ್ತು ವೈದ್ಯಕೀಯ ಖರ್ಚುಗಳು, ವಿದೇಶ ಪ್ರವಾಸಗಳು ಅಥವಾ ಕಾನೂನು ವಿಷಯಗಳಿಗೆ ನೀವು ಹಣವನ್ನು ಖರ್ಚು ಮಾಡಬೇಕಾಗಬಹುದು. ಆದ್ದರಿಂದ ನೀವು ಎಷ್ಟೇ ಸಂಪಾದಿಸಿದರೂ ಉಳಿಸುವುದು ಈ ವರ್ಷ ನೀವು ಕಲಿಯಬೇಕಾದ ಮುಖ್ಯವಾದ ಪಾಠ. ವರ್ಷದ ದ್ವಿತೀಯಾರ್ಧದಲ್ಲಿ ನೀವು ಭೂಮಿ ಅಥವಾ ಮನೆ, ವಾಹನಗಳಲ್ಲಿ ಹೂಡಿಕೆ ಮಾಡಿ ನಿಮ್ಮ ಸಂಕಷ್ಟವನ್ನು ಹೆಚ್ಚಿಸುತ್ತೀರಿ, ಅಂದರೆ ದುಪ್ಪಟ್ಟು ಮಾಡುತ್ತೀರಿ. ನಿಮ್ಮ ಆಸ್ತಿಯನ್ನು ದುಪ್ಪಟ್ಟು ಮಾಡುವಂತೆ ವೆಚ್ಚವನ್ನು ಕಾಣಿಸಿದರೂ ಇದು ದೀರ್ಘಕಾಲದಲ್ಲಿ ನಿಮಗೆ ಲಾಭ ನೀಡುವ ಆಸ್ತಿಯಾಗುತ್ತದೆ. ಆದರೆ ಷೇರು ಮಾರುಕಟ್ಟೆ ಅಥವಾ ಊಹಾಪೋಹದಂಥ ವಿಷಯಗಳಲ್ಲಿ ಹಣವನ್ನು ಹೂಡಿಕೆ ಮಾಡುವಾಗ ನೀವು ಬಹಳ ಜಾಗೃತರಾಗಿರಿ. ವಿಶೇಷವಾಗಿ ವರ್ಷದ ಉತ್ತರಾರ್ಧದಲ್ಲಿ ನೀವು ಅನುಭವಿಗಳಾದರೆ ಕ್ಷೇತ್ರದಲ್ಲಿ ಹಣವನ್ನು ಹೂಡಿಕೆ ಮಾಡಿದರೆ ನಷ್ಟದ ಅಪಾಯವಿದೆ. ನಿಮ್ಮ ಹಣಕಾಸಿನ ಯೋಜನೆಯನ್ನು ಬಹಳ ಸ್ಪಷ್ಟವಾಗಿ ಮತ್ತು ಶಿಸ್ತಿನಿಂದ ಅನಗತ್ಯ ವಿಷಯಗಳ ಬಗ್ಗೆ ಯೋಚಿಸಿ ನಿಮ್ಮ ಮನಸ್ಸಿನ ಶಾಂತಿಯನ್ನು ಹಾಳು ಮಾಡಿಕೊಳ್ಳಬೇಡಿ. ನಿಮ್ಮ ಆಹಾರ ಪದ್ಧತಿಯಲ್ಲಿ ಶಿಸ್ತುಬದ್ಧವಾಗಿರಿ. ಹೊರಗಿನ ಆಹಾರ ಮತ್ತು ಜಂಕ್ ಫುಡ್ ಅನ್ನು ಕಡಿಮೆ ಮಾಡುವುದು ಒಳ್ಳೆಯದು. ವರ್ಷದ ಮೊದಲಾರ್ಧದಲ್ಲಿ ನೀವು ಶಕ್ತಿಯುತ ಮತ್ತು ಉತ್ಸಾಹಭರಿತರಾಗುತ್ತೀರಿ, ಆದರೆ ಅತಿ ವೇಗದಿಂದ ಸಣ್ಣ ಅಪಘಾತಗಳು ಅಥವಾ ಗಾಯಗಳಾಗುವ ಸಾಧ್ಯತೆ ಇದೆ. ಆದ್ದರಿಂದ ವಾಹನಗಳನ್ನು ಚಾಲನೆ ಮಾಡುವಾಗ ಜಾಗರೂಕರಾಗಿರಿ. ದ್ವಿತೀಯಾರ್ಧದಲ್ಲಿ ಗುರುವಿನ ಪ್ರಭಾವದಿಂದ ನಿಮ್ಮ ಆರೋಗ್ಯ ಸುಧಾರಿಸುತ್ತದೆ, ಮಾನಸಿಕ ಶಾಂತಿ ಸಿಗುತ್ತದೆ, ತಾಯಿಯ ಆರೋಗ್ಯವು ಸುಧಾರಿಸುತ್ತದೆ. ಅದಾಗಿ ನೋಡಿದ್ರಲ್ಲ 2026ರಲ್ಲಿ ಯಾವ ರೀತಿ ಶುಭ ಫಲಗಳಿವೆ ಅಂತ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸ್ನೇಹಿತರೆ.
ಆದಷ್ಟು ನೀವು ಈ ಪಾಲನೆ ಅಂದರೆ ಈ ವರ್ಷದಲ್ಲಿ ನೀವು ಹಣವನ್ನು ಉಳಿಸಬೇಕು ಅಂದರೆ ಸ್ವಲ್ಪ ಎಚ್ಚರಿಕೆಯಿಂದ ಖರ್ಚನ್ನು ಮಾಡಬೇಕಾಗುತ್ತೆ. ಹಾಗಾಗಿ ನೀವು ಹಣವನ್ನು ಉಳಿಸಿದರೆ ಮುಂದಿನ ಜೀವನಕ್ಕೆ ಉತ್ತಮವಾಗಿರುತ್ತದೆ. ಓಕೆ ಸ್ನೇಹಿತರೆ, ಈ ವಿಡಿಯೋ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಓಕೆ ಸ್ನೇಹಿತರೆ, ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ